ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. सद्गुरु महाराज की सद्गुरु श्री ज्योतिर्मयानंद सरस्वती स्वामी महाराज की ज्ञान ज्योति परमानंद सरस्वती महामाता की गजलक्ष्मी माता की सिद्धारूढ़ स्वामी महाराज की राजाधिराज श्री रामचंद्र महाराज की जय. हर नमः पार्वती पते हर हर महादेव. ಹರಿ ಗುರು ಚರಣಗಳಿಗೆ ವಂದಿಸುತ್ತ ಓಂಕಾರ ಸ್ವರೂಪನಾಗಿ ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ವಂದಿಸುತ್ತ ಇಂದಿನ 15ನೇ ದಿನದ ಧನುರ್ಮಾಸದ ಗೀತಾ ಅರ್ಥದ ಶ್ರವಣವನ್ನು ಮುಂದುವರಿಸೋಣ. ಆತ್ಮ ಸಂಯಮ ಯೋಗ 6ನೇ ಅಧ್ಯಾಯ ಮನಸ್ಸಿನ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಸಂದರ್ಭ ಈಗಾಗಲೇ ತಿಳಿದಿರೋ ಹಾಗೇನೆ ಕುರುಕ್ಷೇತ್ರ ಯುದ್ಧಕ್ಕೆ ಬಂದಂತ ಅರ್ಜುನ ಮೋಹ ಪರವಶನಾಗಿ ಸ್ವಬಾಂಧವರ ಮೇಲೆ ಯುದ್ಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದನ್ನ ಅರ್ಥ ಆಗದಿರ ಬೇಜಾರಿನಿಂದ ಕ್ಷೋಭೆಗೆ ಒಳಗೊಂಡು ಕೃಷ್ಣ ಪರಮಾತ್ಮನನ್ನ ಈ ಸಂದರ್ಭದಲ್ಲಿ ನಿಮಗೆ ಸೂಕ್ತವಾದಂತಹ ಮಾರ್ಗದರ್ಶನ ಕೊಡಪ್ಪ ಅಂತ ಕೇಳಿದ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ವಾಸ್ತವವಾದಂತ ತತ್ವ ವಿಚಾರ, ತತ್ ಅಂದ್ರೆ ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತ ವಿಚಾರವಾದಂತ ಆತ್ಮ ವಿಚಾರ. ಆತ್ಮ ನಾಶ ಆಗುವಂಥದ್ದಲ್ಲ, ಇದನ್ನ ಯಾವುದೇ ರೀತಿ ಅದನ್ನ ತುಂಡರಿಸ್ಲಿಕ್ಕಾಗ್ಲಿ ಕತ್ತರಿಸ್ಲಿಕ್ಕಾಗ್ಲಿ ಆಗೋದಿಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ಚೇತನ ಸ್ವರೂಪ. ಅದನ್ನ ನಿಗಾ ಇಟ್ಕೊಂಡು ಕೆಲಸ ಮಾಡು. ಮುಂದುವರೆದಾಗೆ ನೀನು ಕ್ಷತ್ರಿಯನಾಗಿದ್ದು ಕ್ಷತ್ರಿಯ ಧರ್ಮದ ಅನುಸಾರವಾಗಿ ನೀನು ಯುದ್ಧ ಮಾಡ್ಲೇಬೇಕಾಗತ್ತೆ. ನೀನು ಮಾಡ್ಬೇಕಾಗಿದೆ ಮಾಡುವ. ಅದ್ರೊಳಗೆ ಮತ್ತೆ ಕರ್ಮ ಯೋಗ ಅಂತ 3ನೇ ಅಧ್ಯಾಯದಲ್ಲಿ ತಗೊಂಡ ಕರ್ಮ ಅಂದ್ರೆ ಕೆಲಸ ಮಾಡೋವಾಗನೆ ಅದಲ್ಲಿ ಯೋಗ ರೂಪದಲ್ಲಿ. ಯೋಗ ಅಂತ ಅಂದ್ರೆ ಅದಲ್ಲಿ ಪರಮಾತ್ಮನ ಭಕ್ತಿ ಅಥವಾ ಅವನ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಫಲಾಫಲಗಳನ್ನ ಭಗವಂತನಿಗೆ ಅರ್ಪಿಸಿ ಮಾಡ್ತಕ್ಕಂಥದ್ದು ಕರ್ಮಯೋಗ ಅಂತ ಹೇಳ್ತಾ ಮತ್ತೆ 4ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗ. ಆ ಕರ್ಮ ಯೋಗದಲ್ಲ ತಾನೇ ಜ್ಞಾನವನ್ನ ಬೆರೆಸಿ. ಜ್ಞಾನ ಅಂತ ಅಂದ್ರೆ ವೇದ ಉಪನಿಷತ್ತುಗಳು ಮತ್ತೆ ಇದರಿಂದ ಬಂದಂತ ಒಂದು ತಿಳುವಳಿಕೆ ಅನ್ನೋದೇನೆ ಅದನ್ನ ಬೆರೆಸಿ ಕರ್ಮ ಮಾಡ್ತಕ್ಕಂಥದ್ದು ಯಾವ್ದು, ಯಾವ ಕರ್ಮ ಮಾಡ್ಬೇಕು ಯಾವ ಕರ್ಮ ಮಾಡಬಾರ್ದು ಇತ್ಯಾದಿ ಕರ್ಮಾಚರಣೆಯಲ್ಲಿ ಯಾವ ರೀತಿ ನಾವು ಅನುಷ್ಠಾನ ಮಾಡ್ಬೇಕು ಅನ್ನೋದನ್ನ ಪೂರ್ಣವಾಗಿ ವಿವರಣೆ ಕೊಡ್ತಾ ಅದಕ್ಕೊಂದು ಸ್ಥಾನ ಮಾನ ಅಂತದ್ದು ಇಂಥದ್ದು ಅನ್ನೋದೆಲ್ಲ ಭೇದ ಭಾವ ಏನಿಲ್ಲ. ನಿಂತ ಕಡೆ ಕುಳಿತ ಕಡೆ ನೋಡೋ ಕಡೆ ಮಲಗಿರೋ ಕಡೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ನಿನ್ನ ಮನಸ್ಸು ಇಡು, ಕರ್ಮಾಚರಣೆಯನ್ನ ಮಾಡು ಅಂತ ಹೇಳ್ತಾ ಮುಂದುವರಿಸ್ತಾ ಇದೆಲ್ಲ ಮಾಡ್ಬೇಕಾದಾಗ ಮನಸ್ಸು ನಿಯಂತ್ರಣದಲ್ಲಿರಬೇಕು, ಇಂದ್ರಿಯಗಳ ನಿಯಂತ್ರಣದಲ್ಲಿರಬೇಕು. ಅದನ್ನ ಅನುಷ್ಠಾನಗೊಳಿಸಬೇಕಾದಾಗ ಪ್ರಯತ್ನ ಬೇಕು. ಅದರ ಪ್ರಯತ್ನಕ್ಕೆ ಮನಸ್ಸನ್ನ ಒಂದು ಸ್ಥಿರವಾದ ಸ್ಥಾನದಲ್ಲಿ ನಿಲ್ಲಿಸಬೇಕಾದಾಗ ಅದಕ್ಕೊಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು. ಎಲ್ಲದಕ್ಕೂ ಶ್ರಮ ಬೇಕು. ಸಂಗೀತನೇ ಆಗ್ಬೋದು ಅಥವಾ ದೇಹದಾರ್ಢ್ಯತೆನೇ ಆಗಿರ್ಬೋದು ಅಥವಾ ವಿದ್ವತೆ ಆಗಿರ್ಬೋದು, ಯಾವುದೇ ಅಡಿಗೆ ಮನೆ ಕೆಲಸನೇ ಆಗಿರ್ಬೋದು, ಯಾವುದೇ ಮಾಡ್ಬೇಕಾದ್ರೂ ಅಲ್ಲಿ ಪರಿಣಿತಿ ಪ್ರಯತ್ನ ಮತ್ತೆ ಅಭ್ಯಾಸ ಮಾಡಿದಾಗ ಅದರಲ್ಲಿ ವಿಶೇಷತೆ ಅನ್ನೋದು ಬರ್ತದೆ. ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ಯಾವ ರೀತಿ ನಾವು ಸ್ವಾಧೀನ ಪಡಿಸಬೇಕು ಅನ್ನೋದನ್ನ ಆತ್ಮ ಸಂಯಮ ಯೋಗ ಇದರಲ್ಲಿ ವಿವರಿಸ್ತಾ ಬಂದ್ರು. ಮನಸ್ಸು ಒಂದ್ ಕಡೆ ಆರಾಮಾಗಿ ಕುಳಿತು ಭಗವಂತನನ್ನು ಧ್ಯಾನಿಸ್ತಾ ಏಕಾಗ್ರತೆಯಲ್ಲಿ ಮನಸ್ಸನ್ನ ಸ್ವಚ್ಛಂದವಾಗಿ ನಿಲ್ತಕ್ಕಂಥದ್ದು ಆ ಅಂತರಾತ್ಮದ ಗುಹೆಯೊಳಗೆ ಇರತಕ್ಕಂತ ಪರಮಾತ್ಮ ಸ್ವರೂಪನ ನೋಡ್ತಕ್ಕಂಥದ್ದು. ಮನಸ್ಸನ್ನ ಬಿಟ್ಟು ಬುದ್ಧಿಯನ್ನ ಬಿಟ್ಟು ಆತ್ಮ ಸ್ವರೂಪವನ್ನ ಬಿಟ್ಟು ಮೂರನ್ನು ಶಾಶ್ವತವಾಗಿ ನೋಡ್ತಾ ಇರತಕ್ಕಂಥ ಒಂದು ಚೇತನ ಸ್ವರೂಪ ಇದೆ. ಅದು ನೀನಾಗಿದೆಯಾ, ಅದರಲ್ಲಿ ನೀನು ಆರಾಮಾಗಿದ್ದು ಸಮತ್ವ ಭಾವದಲ್ಲಿ ಜೀವನ ಮಾಡೋದನ್ನ ಕಲಿತು ಮಾಡಬೇಕಾದಂತ ಕರ್ಮಗಳನ್ನ ಸಂದರ್ಭೋಚಿತವಾಗಿ ಮಾಡ್ತಕ್ಕಂತ ಕೆಲಸವನ್ನು ಮಾಡು ಅಂತ ಹೇಳ್ತಾರೆ. ಅರ್ಜುನ ಯೋಚನೆ ಮಾಡ್ತಾನೆ, ಇದೆಲ್ಲ ಆಗುವಂತ ಕೆಲಸನಪ್ಪ, ಎಷ್ಟೊಂದು ಬಲವಾಗಿ ನಾನು ಪ್ರಯತ್ನ ಪಟ್ಟರು ಮನಸ್ಸು ಸಿಗ್ತಾ ಇಲ್ಲ ಕೈಗೆ.
ಏನ್ ಮಾಡ್ಲಿ ಅನ್ನೋ ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ಇದು ಒಂದು ದಿವಸಕ್ಕೆ ಆಗೋದಿಲ್ಲ, 2 ದಿನಕ್ಕೆ ಮಾರ್ಗದರ್ಶನ ಕೊಡ್ತೀನಿ. ಒಂದು ವೈರಾಗ್ಯ, ಇನ್ನೊಂದು ಅಭ್ಯಾಸ. ವೈರಾಗ್ಯ, ರಾಗ ಅಂತ ಅಂದ್ರೆ ಆಸೆಗಳು, ಆಸೆಗಳನ್ನ ಬಿಟ್ಟು ಮನಸ್ಸನ್ನ ಏಕಾಗ್ರತೆಗೊಳಿಸಿ ಆಮೆಯ ಉದಾಹರಣೆಯನ್ನ ನೆನೆಸ್ಕೊಬಹುದು. ಅಪಾಯ ಬಂದಾಗ ಯಾವ ರೀತಿ ಆ ಇಂದ್ರಿಯಗಳನ್ನ ಅದು ವಾಪಸ್ಸು ತಗೊಂಡು ರಕ್ಷಣೆ ಮಾಡ್ಕೊಳತ್ತೋ, ನಮಗೂ ಈ ಇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ಈ ನಮ್ಮನ್ನ ನಾವು ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿ ಮನಸ್ಸನ್ನ ಒಳಗೆ ಸೇರಿಸಿ, ಒಳಗೆ ಅಂದ್ರೆ ಆ ಬಹಿರ್ಮುಖವಾಗೋದನ್ನ ಬಿಟ್ಟು ಅಂತರ್ಮುಖವಾಗಿ ಮಾಡಿ ಭಗವಂತನ ಚಿಂತೆಯನ್ನ ಅವಿರತವಾಗಿ ಅಭ್ಯಾಸ ಮಾಡಿದ್ರೆ, ಒಂದು ಧನುರ್ಮಾಸದಲ್ಲಿ ಯಾವುದೋ ಒಂದ್ ದಿವಸ ಗುರುವಾರ ಭಗವದ್ಗೀತೆ ಓದ್ತೀವಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಅವಿರತವಾಗಿ ಒಂದು 5 ನಿಮಿಷ. ಸಮಯ ನಮಗೆ ಬಹಳ ಕಡಿಮೆ ಅಂತ ಅನ್ನಿಸ್ತದೆ. ಎಲ್ಲದಕ್ಕೂ ಸಮಯ ಇದೆ, ಯಾವ್ದಾವ್ದಕ್ಕೂ ಕೆಲ್ಸಕ್ಕೆ ಬರೋದಕ್ಕೆಲ್ಲ ಸಮಯ ಕೊಡ್ತೀವಿ. ಇಷ್ಟೆಲ್ಲ ನಮಗೆ ಕೃಪಾ ಕಟಾಕ್ಷ ಕೊಟ್ಟು ನಮಗೆ ಆ ಒಂದು ಆಶೀರ್ವಾದ ಕೊಟ್ಟು ನಮ್ಮ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥ ಭಗವಂತನ ನಾಮ ಸ್ಮರಣೆ, ಭಗವಂತನನ್ನ ನೆನೆಸ್ಲಿಕ್ಕೆ ಒಂದು 5 ನಿಮಿಷ ಪ್ರಯತ್ನಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತ ಅಂದ್ರೆ ಬಹಳ ಬೇಜಾರಾಗ್ತದೆ. ಅದು ಅರ್ಥ ಮಾಡ್ಕೊಂಡಾಗ ಒಂದು ಚಾಕ್ಲೇಟ್ ಕೊಟ್ರೆ ಥ್ಯಾಂಕ್ಸ್ ಅಂತವೆ ಮಗು, ಯಾವ್ದಾದ್ರು ಪುಟ್ಟ ಮಗುವಿಗೆ ಒಂದು ಪುಟ್ಟ ಚಾಕ್ಲೇಟ್ ಕೊಡಿ, ಇವಾಗೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟವೆ, ಥ್ಯಾಂಕ್ ಯು. ನಮಗೆ ಇಷ್ಟೆಲ್ಲ ಸೌಲಭ್ಯ, ಒಂದೊಂದು ಪಾರ್ಟ್ಗಳು ನಮ್ಗೆ ಎಂತೆಂತ ಕೊಟ್ಟಿದ್ದಾನೆ ಅಂತ ಅಂದ್ರೆ ಆ ಪಾರ್ಟ್ಗಳು ವಿಫಲವಾಗಿ ಒದ್ದಾಡ್ತಾ ಇರುವಂತ ಜನಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು, 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸತಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡ್ ಬರ್ರಪ್ಪ, ವಾರ್ಡ್ಗಳು ಅಲ್ಲಿ ಬೇರೆ ಬೇರೆ ವಾರ್ಡ್ಗಳು ಬಡಗಿದ್ದಾರೆ. ಅವಾಗಿದ್ದ ಪರಿಸ್ಥಿತಿ ಅವ್ರು ಹೇಳ್ತಾ ಇದ್ದಿದ್ದು. ಒಂದೊಂದು ಸೆಕ್ಷನ್ ಕಾಲನೇ ಹಾಕಿರೋರು ಒಬ್ರು ಇರ್ತಾರೆ, ಬೇರೆ ಬೇರೆ ವಿವಿಧ ತೊಂದರೆಗಳನ್ನ ಅನುಭವಿಸ್ತಾ ಇರೋ ತೊಂದರೆಗಳನ್ನ ನೋಡಿ ಸಂತೋಷ ಪಟ್ಕೊಂಡ ಅಂತ ಹೇಳಿಲ್ಲ. ನಿನಗೆ ಆ ತೊಂದರೆಗಳಿಲ್ದಿರ ಆರಾಮಾಗಿ ಇಟ್ಟವನಲ್ಲ ಭಗವಂತ, ಅದಕ್ಕೆ ನೀನು ಕೃತಾರ್ಥನಾಗಬೇಕು, ಧನ್ಯವಾದನ ಸಲ್ಲಿಸ್ಬೇಕು ಅನ್ನೋ ಒಂದು ನೆನಪಾಗ್ತದೆ. ಇಲ್ಲ ಅಂದ್ರೆ ಸಮಾನ ಯಾರಿಗರೈ ಅಂತ ಅಹಂಕಾರದಿಂದ ಮೆರೆಯೋದಕ್ಕೆ ಶುರು ಮಾಡ್ತದೆ ಮನಸ್ಸು. ಅದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳ್ತೀವಿ. ಅಭ್ಯಾಸದ ಮೂಲಕ ಮನಸ್ಸನ್ನ ನಿಯಂತ್ರಣಗೊಳಿಸು ಅಂತ ಹೇಳಿದ್ರು. ಅರ್ಜುನ ಮತ್ತೆ ಯೋಚನೆ ಮಾಡ್ತಾ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಈಗಾಗಲೇ ಅವರೆಲ್ಲ 40-50 ಭಾಷೆದಲ್ಲಿದ್ದಾರೆ ಅಂತ ಹೇಳಿದೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಈ ಸ್ಟೇಜ್ ಅಲ್ಲಿ ಅವನ ವಯಸ್ಸು ಎಷ್ಟಾಗಿರ್ಬೋದು ಅಂತಂದ್ರೆ 50-60 ಆಜುಬಾಜಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಈಗ ನಾನು ಇವೆಲ್ಲ ನೀನ್ ಹೇಳ್ತಾ ಇದೀಯ ಭಗವಂತನ ಚಿಂತನೆ ಮಾಡು ಅಂತ ಇದೆಲ್ಲ ಮಾಡಕ್ಕೆ ಶುರು ಮಾಡಿದಾಗ ಎಷ್ಟು ಮಟ್ಟದ ನನಗೆ ಸಿದ್ಧಿ ಸಾಧ್ಯ ಆಗುತ್ತೆ. ಈಗ ನೋಡಿದ್ರೆ ಈಗಲೇ ಮನಸ್ಸು ಸಿಗ್ತಾ ಇಲ್ಲ ನಿಯಂತ್ರಣಕ್ಕೆ. ಇದು ನಮ್ಗೆ ಸಾಧ್ಯ ಆಗುತ್ತಾ? ಬೈ ಚಾನ್ಸ್ ಸಾಧ್ಯ ಆಗಲಿಲ್ಲಪ್ಪ, ಅರ್ಧ ಬರ್ಧ ಆಗೋಯ್ತು. ಇದ್ ಕಡೆ ಪ್ರಪಂಚನೂ ಇಲ್ಲ, ಇದ್ ಕಡೆ ಪಾರಮಾರ್ಥನೂ ಇಲ್ಲ ಅಂತಾರ ಆಗೋಗುತ್ತಲ್ಲ, ಏನ್ ಮಾಡದಪ್ಪ ಅಂತ ಪ್ರಶ್ನೆ ಆಗ್ತಾರೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಅರ್ಜುನ, ಯೋಗ ಭ್ರಷ್ಟನಿಗೆ ಇಹಪರ ಲೋಕಗಳಲ್ಲೂ ವಿನಾಶವಿಲ್ಲ. ಒಳ್ಳೆಯದನ್ನು ಮಾಡದ ಯಾವನೂ ಎಂದೂ ಅಧೋಗತಿಯನ್ನು ಹೊಂದುವುದಿಲ್ಲ. ಯೋಗ ಭ್ರಷ್ಟನಿಗೆ, ಯೋಗ ಭ್ರಷ್ಟ ಅಂತ ಅಂದ್ರೆ ಯೋಗ ಅನುಷ್ಠಾನ ಅಂತ ನೆನ್ನೆ ಕೇಳ್ದು, ಯೋಗವನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು. ಯೋಗ ಭ್ರಷ್ಟ ಅಂತ ಅಂದ್ರೆ ಕೆಲಸ ಮಾಡ್ತಾ ಇದ್ದಾಗ ಅರ್ಧ ಬರ್ಧದಲ್ಲೇ ಇನ್ಕಂಪ್ಲೀಟ್ ಆಗ್ತಕ್ಕಂಥದ್ದು, ಅರ್ಧ ಬರ್ಧದಲ್ಲೇ ಕೆಲಸ ಅಪೂರ್ಣವಾಗ್ತಕ್ಕಂಥದ್ದು. ಅದು ಉದ್ದೇಶಪೂರ್ವವಾಗಿರ್ಬೋದು ಅಥವಾ ಸಮಯ ಸಾಲದಿರ ಆಗಿರ್ಬೋದು. ಆ ಯೋಗವನ್ನು ಮಾಡ್ತಿದ್ದಾಗ ಅರ್ಧ ಬರ್ಧ ಆಯ್ತು ಅಂತ ಅಂದ್ರೆ ಇಹ ಪರ. ಇಹ ಅಂತ ಅಂದ್ರೆ ಈಗ ನಾವಿರ್ತಕ್ಕಂಥ ಸ್ಥಳ, ಪರ ಅಂತ ಅಂದ್ರೆ ಯಾವುದು ಸ್ವರ್ಗ ನರಕ ಅನ್ನೋದೆಲ್ಲ ಇರ್ತದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಅಲ್ಲೂ ಕೂಡ ನಿನಗೇನು ತೊಂದರೆ ಅನ್ನೋದಿಲ್ಲ, ಭಾವನೆ ಭಾವಿಸ್ಬೇಕಾದಿಲ್ಲ. ಒಳ್ಳೆಯದನ್ನು ಮಾಡಿದ ಯಾವನು ಎಂದೂ ಅಧೋಗತಿಗೆ ಹೋಗುವುದಿಲ್ಲ. ದೇವಸ್ಥಾನ ಮುಂದೆ ಅಥವಾ ಯಾರಾದ್ರೂ ಅಮಾಯಕರು ಸಿಕ್ಕಿದ್ರೆ ಪಟ್ಟಂತ ಯಾರು ಮನಸ್ಸು ಕೋಮಲವಾಗಿರ್ತಕ್ಕಂಥವ್ರಿಗೆ ಅಥವಾ ಸಾಫ್ಟ್ ಆಗಿರ್ತಕ್ಕಂಥವ್ರಿಗೆ ಕೂಡ್ಲೆ ಜೋಗ ಕೈ ಹೋಗುತ್ತೆ, ಕೈಲಾಸ ಸಹಾಯ ಮಾಡೋಣ ಅಂತ. ಅದು 1 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು. ಸಹಾಯ ಏನಕ್ಕೆ ಮಾಡ್ತಾರೆ? ಏನ್ ಅಲ್ಲೇ ಪುಣ್ಯ ನಮ್ಗೆ ಇನ್ವಾಯ್ಸ್ ಹಾಕೊಂಡು ವಾಪಸ್ ಬರೋದಿಲ್ಲ. ಒಂದು ಒಳ್ಳೇದಾಗತ್ತೆ ಅನ್ನೋದು ನಮ್ಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸ್ವರ್ಗ ನರಕ ಅದು ಮುಂದೆ ಅದು ಕತೆ. ಈಗ ಈ ಕ್ಷಣದಲ್ಲಿ ನಮಗೆ ಮನಸ್ಸಿಗೆ ಒಂದು ತೃಪ್ತಿ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಆ ದಾನ ಮಾಡಿದವನಿಗೆ, ಧರ್ಮ ಮಾಡಿದವನಿಗೆ ಈ ಕಾಲದಲ್ಲಿ ಒಳ್ಳೇದಾಗುತ್ತೆ ಅಂದ್ಮೇಲೆ ಯೋಗವನ್ನು ಅನುಷ್ಠಾನ ಮಾಡಿದವನಿಗೆ ಅವತ್ತು ಅಧೋಗತಿ ಅಂದ್ರೆ ಕೆಟ್ಟಿದ್ದಾಗದಿಲ್ಲ. ಯೋಗ ಭ್ರಷ್ಟನು ಪುಣ್ಯಶಾಲಿಗಳ ಲೋಕವನ್ನು ಹೊಂದಿ ಅಲ್ಲಿ ಚಿರಕಾಲ ಸುಖವನ್ನು ಅನುಭವಿಸಿ ನಂತರ ಪವಿತ್ರರಾದ ಭಗವಂತರ ಮನೆಯಲ್ಲಿ ಹುಟ್ಟುವನು.
ಬಟ್ಟೆ ಬದಲಾಯಿಸಿದ ರೀತಿನಲ್ಲಿ ದೇಹ ಬದಲಾವಣೆಗಳಾಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಅನುಷ್ಠಾನ ಒಂದು ಸ್ವಲ್ಪ ಸ್ವಲ್ಪ ಮಾಡಿದಂತ ವ್ಯಕ್ತಿಗೆ ಅವನ ಕರ್ಮಾನುಷ್ಠಾನ ಏನು ಅವನಿಗೆ ಪ್ರಾರಬ್ಧ ಇತ್ತು ಒಂದು ಸ್ವಲ್ಪ ಅನುಭವಿಸೋದಕ್ಕೆ ಬಿಟ್ಟು ಒಳ್ಳೆ ಪುಣ್ಯಶಾಲಿಗಳ ನಮ್ಮ ಕಡೆ ಈ ಅನುಷ್ಠಾನ ಆಗ್ಲಿ ಭಜನೆ ಆಗ್ಲಿ ಭಗವದ್ಗೀತೆ ಪಾರಾಯಣ ಆಗ್ಲಿ ಎಲ್ಲೂ ಇಲ್ಲ. ಎಲ್ಲೂ ಹುಡುಕ ಬಂದ್ರು ಯಾರು ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿರೋರ್ನ ಎಲ್ಲೂ ಕಾಣ್ಲಿಲ್ಲ. ಯಾರೋ ಪುಣ್ಯಾತ್ಮರು ಹೊಟ್ಟೆನಲ್ಲಿ ಹುಟ್ಟಿದೀವಿ, ಕೂತ್ಕೊಂಡು ಬೆಳಗ್ಗೆ ಭಗವದ್ಗೀತೆ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದು ಯಾವಾಗಲೋ ಮಾಡಿರ್ತಕ್ಕಂಥ ಪುಣ್ಯ ಅಂತ ನಾವಾದ್ರೂ ಭಾವಿಸ್ಬೇಕಾಗದು. ಇದು ನನ್ನ ಕತೆ, ಮತ್ತೆ ನಿಮ್ಮ ಕತೆಗಳನ್ನ ನೆನ್ಸ್ಕೊಂಡ್ರು ಅಷ್ಟೇನೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಾತಾವರಣದಲ್ಲಿ ಎಲ್ಲೆಲ್ಲಿ ಬೆಳೆದು ಬಂದಿದ್ದೀವಿ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಆ ಗೀತೆಯನ್ನು ಕೇಳ್ತಕ್ಕಂಥ ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನೆ. ಅದು ಭಗವಂತನ ಅನುಗ್ರಹ. ಆ ಪುಣ್ಯ ಯಾವತ್ತೋ ಎಲ್ಲೋ ಮಾಡಿದಂತ ಅನುಗ್ರಹ ನಮಗೆ ಪ್ರಾಪ್ತವಾಗಿದೆ. ಆ ರೀತಿ ಪುಣ್ಯ ಚಿರಕಾಲ ಸುಖವನ್ನು ಪುಣ್ಯ ಭಾಗ್ಯವಂತರ ಮನೆಯಲ್ಲಿ ಹುಟ್ಟುವ ಅವಕಾಶ, ಒಳ್ಳೆ ಸಂದರ್ಭ ವಾತಾವರಣ ಸಿಗುವಂತ ಅವಕಾಶ ಮಾಡಿಕೊಡ್ತಾನೆ. ಅಥವಾ ಪ್ರಜ್ಞಾವಂತರಾದ ಜ್ಞಾನಿಗಳಾದ ಯೋಗಿಗಳ ವಂಶದಲ್ಲಿ ಹುಟ್ಟುತ್ತಾನೆ. ಯೋಗಿಗಳ ಇವರೆಲ್ಲ ವ್ಯಾಸರು ಪರಾಶರರ ಮಗನಾಗಿ ಹುಟ್ಟಿದಂತ ವ್ಯಾಸ ಮಹಾತ್ಮರು ಅಂತವರ ಹೊಟ್ಟೆನಲ್ಲಿ ಹುಟ್ಟತಕ್ಕಂತ ಒಂದು ಅವಕಾಶ ಕೊಡ್ತಾರೆ. ಅವರು ವ್ಯಾಸರು ಅದೇ ತರ ಭಗವದ್ಗೀತೆ ಎಷ್ಟೊಂದು ಗ್ರಂಥಗಳ ರಚನೆ ಮಾಡಿದ್ದಾರೆ, ಅರ್ಥಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ ಆ ಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಇಂತಹ ಜನ್ಮ ಈ ಲೋಕದಲ್ಲಿ ದುರ್ಲಭತರವಾದದ್ದು. ಇದೆಲ್ಲ ಯೋಗಾನುಷ್ಠಾನ ಮಾಡಿದವನು ಮಾತ್ರ ಸಾಧ್ಯ ಹೊತ್ತು ಎಲ್ಲೋ ಬೈ ಚಾನ್ಸ್ ಸಿಗುತ್ತೆ ಅನ್ನೋದ್ರ ತಪ್ಪಾಗುತ್ತೆ. ಆ ತರ ಭಾವಿಸೋದಿಲ್ಲ. ಯೋಗ ಭ್ರಷ್ಟನು ಪುನರ್ಜನ್ಮದಲ್ಲಿ ನಿಲ್ಲಿಸದ ಯೋಗ ಬುದ್ಧಿಯನ್ನು ಈ ಜನ್ಮದಲ್ಲಿ ಪಡೆದು ಪೂರ್ಣ ಸಿದ್ಧಿಗಾಗಿ ಅಧಿಕ ಪ್ರಯತ್ನ ಮಾಡುತ್ತಾನೆ. ಈ ವಾಕ್ಯನ, ಈ ಶ್ಲೋಕನ ನಾವು ಅನೇಕ ಸಂದರ್ಭದ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಬಹುದು. ಯಾವ್ದೋ ಮಕ್ಕಳು ಇವಾಗೆಲ್ಲ ವಾಟ್ಸ್ಆಪ್ ಅದು ಇದು ಬಂದಿರೋದ್ರಿಂದ ಕಳಿಸ್ತಾ ಇರ್ತಾರೆ. ಪುಟ್ಟ ಮಗು ಇನ್ನು 2 ವರ್ಷನೋ 3 ವರ್ಷನೋ ಅವರು ತಾಯಿ ರಾಗ ಆಡ್ತಾ ಇದ್ರೆ ಆ ರಾಗದ ಹೆಸರು ಹೇಳ್ತಾ ಇರ್ತದೆ. ಮೋಹನ, ಹಿಂದೋಳ, ಕರಾರ ಪ್ರಿಯ. ಆ ರಾಗದ ಸಂಚಾರಗಳೇ ನಮ್ಗೆ ಗೊತ್ತಿಲ್ಲ. ಇಷ್ಟಿಷ್ಟು ವರ್ಷ ಕೆಲಸ ಮಾಡಿದ್ರು ಅದರಲ್ಲಿ ತೊಡಗಿಸ್ಕೊಂಡ್ರು ಹುಡುಕ್ಬೇಕು. ಅಲ್ಲಿ ಇದು ಸಾ ಬಂತು, ಈ 2ನೇ ದಿ ಬಂತು, 3ನೇ ಗಾ ಬಂತು, ಹುಡುಕ್ಬೇಕು. ಆ ಆಟ ಆಡ್ತಾ ಇರ್ತದೆ ಗೊಂಬೆ ಜೊತೆ. ಯಾವ ರಾಗ ನಮ್ಮಂದ್ರೆ ಪಟ್ಟ ಅಂತ ಹೇಳ್ತದೆ. ಎಲ್ಲಿಂದ ಆ ಸಂಸ್ಕಾರ? ಎಷ್ಟೋ ಮಕ್ಕಳುಗಳು ಇವಾಗ ಯಾವ್ದು ಅದು ಟಿವಿನೆಲ್ಲ ಬರ್ತಾವಲ್ಲ, ಲಿಟಲ್ ಚಾಂಪ್ಸ್ ಅದು ಇದು ಮಕ್ಕಳಲ್ಲಿ ಕಾರ್ಯಕ್ರಮಗಳು ಬರ್ತವೆ. ಎಷ್ಟು ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಸ್ವರಬದ್ಧವಾಗಿ ಲಯಬದ್ಧವಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಎಲ್ಲೋ ತಗೊಂಬಂದು ಅಂಗಡಿಯಿಂದ ತಂದು ಕೊಟ್ಟಿರತಕ್ಕಂಥ ಭಾಗ್ಯ ಅಲ್ಲ, ಪೂರ್ವ ಸಂಸ್ಕಾರದಲ್ಲಿ ಮಾಡಿದ್ದಾರೆ, ಯೋಗ ಪ್ರಾಪ್ತವಾಗಿದೆ. ಆ ರೀತಿ ಯೋಗ ಭ್ರಷ್ಟನ್ನು ಅರ್ಧ ಬರ್ಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪುನರ್ಜನ್ಮದಲ್ಲಿ ನಿಲ್ಲಿಸದ ಯೋಗ ಬುದ್ಧಿಯನ್ನು ಹಿಂದೆ ಬಿಟ್ಟಿದ್ದನ್ನ ಈ ಜನ್ಮದಲ್ಲಿ ಪಡೆದು ಪೂರ್ಣ ಸಿದ್ಧಿಗಾಗಿ ಅಧಿಕ ಪ್ರಯತ್ನ ಮಾಡುತ್ತಾನೆ. ಇವಾಗ ಅಷ್ಟೊಷ್ಟು ಕೊಡ್ತಾನೆ, ಮತ್ತೆ ಪ್ರಯತ್ನ ಮಾಡಿ ಅದನ್ನ ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಪೂರ್ವ ಜನ್ಮ ಸಂಸ್ಕಾರದಿಂದ ಅವನು ಅನಾಯಾಸವಾಗಿ ಮುಂದಕ್ಕೆ ನಡೆಯುತ್ತಾನೆ. ಅವನು ಯೋಗವನ್ನು ತಿಳಿದುಕೊಳ್ಳಬೇಕೆಂಬ ಜಿಜ್ಞಾಸವಾಗಿದ್ದರೂ ವೇದೋಕ್ತವಾದ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಯಾವುದೇ ಅಡ್ಡಿ ಆತಂಕಗಳು ಅಲ್ಪ ಸ್ವಲ್ಪ ಇದ್ರೂ ಅದನ್ನ ದಾಟಿ ಮುಂದೆ ಹೋಗಿ ಅವನ ಯೋಗ ಸಿದ್ಧಿಯನ್ನು ಪಡಿತಾನೆ ಅನ್ನೋ ಅಂಶನ ಮುಂದುವರೆಸ, ಪ್ರಯತ್ನದಿಂದ ಅಭ್ಯಾಸ ಮಾಡುತ್ತಿರುವವನು ಪಾಪರಹಿತನೋ ಅನೇಕ ಜನ್ಮ ಸಿದ್ಧಿಗಳಿಂದ ಸಿದ್ಧಿ ಹೊಂದಿದವನು ಆದ ಯೋಗಿಯು ಪರಮಗತಿಯನ್ನು ಹೊಂದುತ್ತಾನೆ. ಈ ರೀತಿ ಪ್ರಯತ್ನ ಶುರು ಮಾಡಿದವನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಒಂದಲ್ಲ ಎರಡಲ್ಲ ಮೂರ್ನಲ್ಲ ಪ್ರಯತ್ನಗಳಲ್ಲಿ ಅವನ ಕೊನೆಗೆ ಯೋಗ ಸಿದ್ಧಿಯನ್ನು ಪಡೆದು ಅವನು ಸಂತೃಪ್ತನಾಗ್ತಾನೆ ಅನ್ನೋ ಒಂದು ಭಾವನೆಯನ್ನು ಹೇಳ್ತಾ ಇದ್ದಾರೆ. ತಪಸ್ವಿಗಳಿಗಿಂತಲೂ ಬರೀ ಶಾಸ್ತ್ರಾರ್ಥ ತಿಳಿದ ಜ್ಞಾನಿಗಳಿಗಿಂತಲೂ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುವ ಕರ್ಮಿಗಳಿಗಿಂತಲೂ ಯೋಗಿಯು ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಕೃಷ್ಣನ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಜನಗಳಲ್ಲಿ ಅನೇಕ ರೀತಿ ವಿಧಾನಗಳಿದಾವೆ. ಯಾರು? ತಪಸ್ವಿಗಳು. ತಪ ಅಂತ ಅಂದ್ರೆ ಕೂತು ಒಂದ್ ಕಡೆ ಸ್ಮರಣೆ ಮಾಡ್ತಕ್ಕಂಥದ್ದು. ಯಾವ್ದನ್ನ? ಭಗವಂತನ ಆಗಿರ್ಬೋದು, ನಾಮ ಸ್ಮರಣೆ ಆಗಿರ್ಬೋದು, ಯಾವ್ದೋ ಒಂದು ಕೂತ್ ಕಡೆ ಒಂದು ವಿಷಯನ ಅನುಷ್ಠಾನ ಮಾಡ್ತಾ ಧ್ಯಾನ ಮಾಡ್ತಕ್ಕಂಥ ತಪಸ್ಸಾಗುತ್ತದೆ. ಶಾಸ್ತ್ರಾರ್ಥ ಜ್ಞಾನ. ಪಂಡಿತನ ಕತೆ ಕೇಳ್ತಾ ಇದ್ರು, ಅಮ್ಮ ಹೇಳ್ತಾ ಇದ್ರು, ಸಮಯ ಕಡಿಮೆ ಇರೋದ್ರಿಂದ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳೋಣ. ಎಲ್ಲ ವೇದಗಳನ್ನು ತಿಳಿದಂತ ಪಂಡಿತ ಬೋಟ್ ಹತ್ತಿ ಹೋಗ್ಬೇಕಾದಾಗ ಅಲ್ಲಿ ನಾವಿಕನ್ನ ಕೇಳ್ತಾನೆ, ನಿನಗೆ ಏನೇನು ಶಾಸ್ತ್ರಗಳು ಗೊತ್ತಪ್ಪ? ಆ ವಿದ್ಯೆ ಗೊತ್ತಾ, ಈ ವಿದ್ಯೆ ಗೊತ್ತಾ, ಈ
ವೇದ ಗೊತ್ತಾ, ಆ ವೇದ ಗೊತ್ತಾ, ನನಗೇನು ಗೊತ್ತಿಲ್ಲ ಸ್ವಾಮಿ, ವ್ಯರ್ಥ ಆಯ್ತು ನಿನ್ ಜನ್ಮ. ಏನೇ ಮಾನವ ಜೀವನನೇ ಅಪರೂಪ ಅಂತ ಹೇಳ್ತಾರೆ. ಒಂದು ಶಾಸ್ತ್ರನೇ ಓದಿಲ್ಲ, ಶಾಸ್ತ್ರ ಪಂಡಿತ. ಕೊನೆಗೆ ಸ್ವಲ್ಪ ಅಲ್ಲಿ ಅಲೆಗಳು ಎದ್ದು ಬೋಟ್ ಮುಳುಗುವಂತ ಸಂದರ್ಭ ಬರ್ತದೆ. ಅವನು ಕೇಳ್ತಾನೆ, ನಾವೀಗ ಗುರುಗಳೇ ನೀವ್ ಹೇಳಿ ಶಾಸ್ತ್ರ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ, ನಿಮ್ಗೊಂದು ಶಾಸ್ತ್ರ ಗೊತ್ತಾ? ಏನಪ್ಪ? ಈಜೋ ಶಾಸ್ತ್ರ. ಎಲ್ಲಿದೆ ಅದು? ಯಾವ ಪುಸ್ತಕದಲ್ಲೂ ನಾನು ನೋಡ್ಲಿಲ್ವಲ್ಲ. ಈಗ ನಿಮ್ ಜೀವನ ವ್ಯರ್ಥ ಆಯ್ತು. ಈಗ ಬೋಟ್ ಮುಳುಗುವಂತ ಸಂದರ್ಭ ಬಂದಿದೆ, ಅದನ್ನ ನೀವು ಈಜು ಕಲ್ತಿದ್ದಿದ್ರೆ ಈ ಜೀವ ಎಲ್ಲ ಪಾರ ಆಗೋದಾಗಿತ್ತು. ಅದನ್ನ ನಾನ್ ಕಲ್ತಿದ್ದೀನಿ, ಪಾರ ಆಗ್ತಾ ಇದ್ದೀನಿ ಅಂತ ಎದ್ದು ಬಂದ. ಅದ್ರಲ್ಲಿ ಮುಳುಗೋದ್ರು ಅನ್ನೋ ಕಥೆನ ಹೇಳ್ತಾ ಇದ್ದಿದ್ದನ್ನ ನೆನ್ಸ್ಕೊಂಡಾಗ, ಶಾಸ್ತ್ರ ಜ್ಞಾನಗಳು ಮಾತ್ರನೇ ನಮ್ಮ ಉದ್ಧಾರ ಮಾಡ್ತಾ ಇದೆ ಅಂತಂದ್ರೆ ಕೆಲಸ ಆಗಲ್ಲ. ಅಲ್ಲಿ ತಿಳುವಳಿಕೆ ಬೇಕು. ಶಾಸ್ತ್ರ ತಿಳಿಯೋದಿಕ್ಕೆ, ಹೇಳೋದಕ್ಕಲ್ಲ. ಕೆಲವು ಸತಿ ಬೇರೆ ಶಾಲೆ ಓದಿಸ್ಕೊಳ್ಳೋದಕ್ಕೇನೆ ಮನ್ಸು ಮುಂದೆ ಹೋಗ್ಬಿಡ್ತದೆ. ಅಲ್ಲೋ ಇಲ್ಲೋ ಇದು ಅದಲ್ಲ, ಹೇಳೋದಲ್ಲ. ಭಗವಂತನ ಕಡೆ ನಿಂತ್ಕೊಂಡಿಲ್ಲ ಭಜನೆ ಮಾಡೋದು, ಭಗವಂತನ ಕಡೆ ತಿರ್ಕೊಂಡು ಮಾಡಿ ಅಂತ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸೂಚನೆ. ಭಗವನ್ ನಾಮ ಸ್ಮರಣೆಗೆ ನಮ್ಮ ಶಾಸ್ತ್ರಗಳು ಉಪಯೋಗ ಆಗಬೇಕು. ಅಗ್ನಿ ಅಂತಾದ್ರೂ ಕರ್ಮಗಳು ಮಾಡುವ ಕರ್ಮಿಗಳಿಗಿಂತಲೂ ಯೋಗ, ಯಜ್ಞ, ಹೋಮ, ಹವನ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಂದು ಕರ್ಮಾಚರಣೆ. ಇವರೆಲ್ಲರಿಗಿಂತಲೂ ಯೋಗಿಯು ಶ್ರೇಷ್ಠ. ಯೋಗಿ ಅಂದ್ರೆ ಯಾರು? ಕರ್ಮಾನುಷ್ಠಾನ ಮಾಡ್ತಾ ಫಲ ಅಫಲಗಳನ್ನು ಭಗವಂತನಿಗೆ ಸಮರ್ಪಿಸಿ ಮನಸ್ಸು ತೃಪ್ತನಾಗಿ ಕಾರ್ಯ ಮಾಡ್ತಕ್ಕಂಥದ್ದು. ಬೇಜಾರಿಂದ ಅಲ್ಲ, ಅರ್ಧ ಬರ್ಧ ಅಲ್ಲ, ಮನಸ್ತೃಪ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಟು ಗುರಿ ಇರಬೇಕು. ಗುರಿ ಇಲ್ದಿದ್ ಯಾರು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ. ಹೋಗಿ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಂಡು ಎಲ್ಲೋ ಭಗವಂತ ಕರ್ಕೊಂಡು ಹೋಗಪ್ಪ ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲ. ಎಲ್ಲಿ ಹೋಗ್ಬೇಕು ಅನ್ನೋ ಗುರಿ ಇರಬೇಕು. ಅದನ್ನ ಹೋಗೋದಕ್ಕೆ ಬಸ್ ಹತ್ತಿದೀವಿ, ಆದ್ರೆ ಹೋಗುವಾಗ ಏನಾಗ್ತದೆ, ಎತ್ತಾಗ್ತದೆ. ಎಲ್ಲೋ ಮೈಸೂರು ರೋಡಲ್ಲಿ ಹೋಗುವಾಗ ಎಲ್ಲೋ ಅಲ್ಲಿ ಗಲಾಟೆಗಳು ಅದಕ್ಕೆ ಸ್ಟ್ರೈಕ್ ಆಗಿ 1 ಗಂಟೆನೋ 2 ಗಂಟೆನೋ ಲೇಟ್ ಆಗೋದು ಹೋಗೋದು. ಅದು ನಮ್ಮ ಕೈಲಿಲ್ಲ. ಫಲಾಫಲಗಳು ಭಗವಂತನ ಇಚ್ಛೆ. ಗುರಿ ಇದೆ. ನಮ್ಮ ಜೀವನನೂ ಅಷ್ಟೇನೆ. ಪ್ರಯತ್ನ ನಡೆಯೋದಕ್ಕೆ ಎಲ್ಲ ಲೆಕ್ಕಾಚಾರದ ವ್ಯವಹಾರಗಳು ಹಾಕೊಡ್ಬೇಕು. ಆದ್ರೆ ಅದಾಗ್ಲಿಲ್ವಲ್ಲ, ಹಿಂಗೆ ಆಗ್ಬೇಕಾಗಿತ್ತಲ್ಲ, ಹಿಂಗೆ ಆಗೋಯ್ತಲ್ಲ, ಈ ಕೊರಗು ಬೇಡ. ಆ ಕೊರಗದಿಂದನೇ ಮನಸ್ಸು ಕ್ಷೋಭೆಗೆ ಒಳಗಾಗತ್ತೆ, ಡಿಪ್ರೆಷನ್ ಒಳಗಾಗುತ್ತೆ. ಆ ಡಿಪ್ರೆಷನ್ ಕಳ್ಕೊಳ್ಬೇಕಾದಾಗ ಒಂದೇ ಒಂದು ಮಾರ್ಗ ಅಂತ ಅಂದ್ರೆ ಸಮತ್ವ, ಭಗವಂತನನ್ನ ಆಶ್ರಯಿಸಿ ಕಾರ್ಯನಿರತನಾಗತಕ್ಕಂಥದ್ದು. ಕರ್ಮ, ಎಲ್ಲ ಕರ್ಮನು ಯಾವುದನ್ನು ಇಂದು ಬಿಡು, ಇದು ಮಾಡಬೇಡ ಅಂತ ಹೇಳಿಲ್ಲ. ಎಲ್ಲ ಕರ್ಮಗಳನ್ನ ಸಂತೃಪ್ತನಾಗಿ ಮಾಡು. ಆದ್ರೆ ಉದ್ದೇಶವನ್ನ ನಿರೀಕ್ಷಿತವಾಗಿ ಉದ್ದೇಶಗಳನ್ನ ಇಟ್ಕೊಂಡು ಮಾಡಬೇಡ. ಭಗವಂತನ ಸ್ಮರಣೆಯಲ್ಲಿ ನೀನು ಕೆಲಸ ಮಾಡು ಅಂತ ಹೇಳ್ತಾ ಅವನೇ ಯೋಗಿ ಅಂತ ಹೇಳ್ತಾನೆ. ಅವನು ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಈ ಅಧ್ಯಾಯನ ಮುಕ್ತಾಯ ಮಾಡ್ತಾ ಇದ್ದಾರೆ. ಮುಂದೆ 7ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಜ್ಞಾನ ವಿಜ್ಞಾನ ಯೋಗ ಅಂತ ಅಧ್ಯಾಯದ ಟೈಟಲ್. ಅಂದ್ರೆ ತಲೆ ಬರಹ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಅಂದ್ರೆ ಏನು? ತಿಳುವಳಿಕೆ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ಸರಿ ಅಲ್ಲ ಅನ್ನೋ ತಿಳುವಳಿಕೆ ಜ್ಞಾನ. ವಿಜ್ಞಾನ, ಜ್ಞಾನಕ್ಕೆ ವಿ ಅಂದ್ರೆ ವಿಶೇಷವಾದಂತ ಜ್ಞಾನ. ಜ್ಞಾನ ಅಂದ್ರೆ ಏನು? ವಿಶೇಷವಾದಂತ ಜ್ಞಾನ ಅಂದ್ರೆ ಏನು? ವಿಶೇಷವಾದಂತ ಜ್ಞಾನ ಅನ್ನೋದು ಕೆಲವು ಮಡಿಕೊಂಡಿರ್ತಾರೆ. ಹೇಳಿದ್ನಲ್ಲ ಒಂದ್ಸತಿ, ಯಾವುದು ಪಾಲಕ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ. ಎಲ್ಲೋ ತಿಂದ್ಬಿಟ್ಟು ನಾವು ಮನೆಯಲ್ಲಿ ಮಾಡ್ಸೋಣ ಅಂತ ಬಂದು ಬೈ ಸಿಕ್ಕಿದ್ರೆ ಸೊಪ್ಪು ಬಾಯಲ್ಲಿ ಇಕ್ಕಕ್ಕಾಗ್ತಾ ಇಲ್ಲ. ಯಾಕೆ ಕೆಟ್ಟಾಯ್ತಲ್ಲ ಕೆಲಸ ಅನ್ನಂಗ. ಆಮೇಲೆ ಯಾರೋ ತಿಳಿದವ್ರನ್ನ ಕೇಳಿದಾಗ ಎಲ್ಲೋ ರುಚಿ ಬರ್ಲಿಲ್ವಲ್ಲಪ್ಪ, ಹೋಟ್ಲಲ್ಲಿ ಮಾಡ್ಕೊಟ್ಟಿದ್ದು ಚೆನ್ನಾಗಿತ್ತು, ನಮ್ಮ ಮನೇಲಿ ಮಾಡಿದ ಯಾಕೋ ಕಸರ ಹೊಡಿತದಲ್ಲಪ್ಪ. ಇಲ್ಲ ಸ್ವಾಮಿ, ಅದಕ್ಕೊಂದು ಐಟಮ್ ಇದೆ, ಅಜ್ನೋಮೋಟ ಅಂತ ಒಂದು ಕೆಮಿಕಲ್ ಬರ್ತದೆ, ಅದನ್ನ ಹಾಕಿದ್ರೆ ಅದು ರುಚಿ ಬರ್ತದೆ. ಕೂಡ್ಲೆ ತರಿಸಿ ಹಾಕಿ ಎಲ್ಲ ತಿಂದಾಯ್ತು, ಬಹಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದ್ ಕಡೆ ಗೊತ್ತಾಯ್ತು ಹೋಗುವಾಗ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಈ ರೀತಿ ರುಚಿನೂ ಇದೆ, ಅದರಲ್ಲಿ ಅನಾನುಕೂಲನೂ ಇದೆ. ಇವೆಲ್ಲ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಕೆಲಸ. ಆ ಒಂದು ವಿಷಯ ಕೊಟ್ಟನಲ್ಲ, ವಿಶೇಷವಾದಂತ ಜ್ಞಾನ, ಅವನ ಅನುಭವ. ಯಾರೋ ಪುಣ್ಯಾತ್ಮ ಏನಾಗುತ್ತೆ ಎಲ್ಲೋ ಕಂಡಿಡ್ದವನೆ, ಅದು ವಿಶೇಷ ಜ್ಞಾನ. ನಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಆ ಬೇರೆ ಒಂದು ಮಾಹಿತಿನ ತಗೊಳ್ತಕ್ಕಂಥದ್ದು ವಿಶೇಷ ಜ್ಞಾನ. ಇಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ಭಗವಂತ ಹೇಳಿದಾನೆ.
ಅದರಲ್ಲಿ ವಿಶೇಷ ಜ್ಞಾನ ಏನು ಅಂತ ಅಂದ್ರೆ, ಮಾನವ ನಾನ್ಯಾರೆಂದು ವಿಚಾರಿಸು. ನಾನು ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ನಾನು ಇಂಥ ಇದರಲ್ಲಿ ಇದ್ದೀನಿ ಅಂತ ಹೇಳೋದಲ್ಲ. ಇದೆಲ್ಲ ಬಾಹ್ಯವಾಗಿರ್ತಕ್ಕಂಥದ್ದು, ಒಳಗಡೆ ಇರ್ತಕ್ಕಂಥ ಅಂತರಾತ್ಮ ಸ್ವರೂಪ ಏನು ಅನ್ನೋದು ತಿಳಿಯೋದು ವಿಶೇಷವಾಗಿರ್ತಂಥ ಜ್ಞಾನ. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನಗಳನ್ನ ಮುಂದುವರಿಸ್ತಾ ಈ 7ನೇ ಅಧ್ಯಾಯ ಪ್ರಾರಂಭ ಮಾಡ್ತಾರೆ. ಇದು ಇಲ್ಲಿ ಒಂದು ಮಾಹಿತಿನ ಕೊಡ್ತಾರೆ. ಗೀತೆಯಲ್ಲಿ 3 ಅಂಶಗಳನ್ನ ವಿಭಾಗ ಮಾಡಿ 6 ಅಧ್ಯಾಯದಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇ 6 ಅಧ್ಯಾಯದಲ್ಲಿ 1 ಅಂಶ, ಎರಡನೇ 6 ಅಧ್ಯಾಯಗಳಲ್ಲಿ 2ನೇ ಅಂಶ, 3ನೇ 6 ಅಧ್ಯಾಯಗಳಲ್ಲಿ ಮುಖ್ಯವಾದಂತ ಅಂಶ ಏನಂತ ಅಂದ್ರೆ ತತ್ವಂ ಅಸಿ ಅನ್ನೋ ವೇದ ವಾಕ್ಯದ ಅರ್ಥ ಕೊಟ್ಟಿದ್ದಾನೆ ಅಂತ. ತ್ವಂ ನಾನು, ತ್ವಂ ಅಂತ ಅಂದ್ರೆ ನಾನು, ತತ್ ಅಂದ್ರೆ ಭಗವಂತ, ಅಸಿ ಅಂದ್ರೆ ಆಗಿದ್ದೀನಿ, ನಾನು ಭಗವಂತ ಒಂದೇ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಎಲ್ರಿ ಅದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಡ್ತಾನೆ. ಈಗಾಗಲೇ ಇದುವರೆಗೂ ಹೇಳಿರ್ತಕ್ಕಂಥ 6 ಶ್ಲೋಕಗಳಲ್ಲಿ ತ್ವಂಪದದ ಅರ್ಥವಾಯಿತು, ವಿವರಣೆ ಕೊಟ್ಟಿದ್ದಾರೆ. ತ್ವಂ ಅಂದ್ರೆ ನಾನಂದ್ರೇನು, ಆತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಕರ್ಮಾನುಷ್ಠಾನ ಏನು, ಕರ್ಮದಲ್ಲಿ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಿ ಮಾಡತಕ್ಕಂಥ ವ್ಯವಹಾರಗಳಿಗೆ ಇದೆಲ್ಲ ಆಯ್ತು. ತತ್ ಆ ಭಗವಂತನ ಸ್ಮರಣೆ, ಅದನ್ನು ಮಾಡಬೇಕಾದಾಗ ಏನ್ ಬೇಕಾಗುತ್ತೆ ಅಂದ್ರೆ ಭಕ್ತಿ ಬೇಕು. ಪ್ರಪಂಚದ ವ್ಯವಹಾರ ಮಾಡ್ಲಿಕ್ಕೂ ಬೇಕು ಏನು, ಪ್ರೀತಿ. ಪ್ರೀತಿ ಅಂದ್ರೆ ಒಂದೇ ಕಡೆ ಅಂತ ಯೋಚನೆ ಮಾಡೋದಲ್ಲ. ತಾಯಿಯನ್ನ ಪ್ರೀತಿಸತಕ್ಕಂಥದ್ದು ಪ್ರೀತಿನೇ, ಮಗುವನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಪ್ರೀತಿನೇ, ಹೆಂಡತಿಯನ್ನ ಗಂಡನನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಪ್ರೀತಿನೇ. ಪ್ರೀತಿನಲ್ಲಿ ನಾನಾ ವಿಧ. ಅದು ಪ್ರಪಂಚದ ಅನುಷ್ಠಾನಕ್ಕೆ ಬೇಕೇ ಬೇಕು. ಪ್ರೀತಿ ಇಲ್ದಿರ ತಗೊಂಡೋಗಿ ಕಾಫಿನೋ ತಿಂಡಿನೋ ತಪ್ಪಂತ ಕುಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನಸ್ಪೂರ್ವಕವಾಗಿ ತಂದ್ಕೊಟ್ಟಾಗ ಹೆಂಗಿರ್ತದೆ, ಪ್ರೀತಿ ಪೂರ್ವಕವಾಗಿ ಬಲಾತ್ಕಾರವಾಗಿ ತಂದ್ಕೊಟ್ಟಾಗ ಹೇಗಿರ್ತದೆ, ನಾ ಎರಡೂ ನೋಡಿರ್ತೀವಿ. ಅಂದ್ರೆ ಅರ್ಥ ಮಾಡ್ಕೊಬೇಕಾದಿಷ್ಟೇನೆ, ಆ ಪ್ರೀತಿ ಅನ್ನೋದು ಎಲ್ಲಿ ನಾವು ಕೆಜಿಗಳಲ್ಲಿ ತಂದು ಕೊರತೆ ಇರೋ ಕಡೆ ತುಂಬಕ್ಲಾಗೋದಿಲ್ಲ. ಮನಪೂರ್ವಕವಾಗಿ ಬರಬೇಕು. ಪ್ರೀತಿ ಅನ್ನೋದು ಭಾವನೆಗಳು ಅನ್ನೋದು ಗೌರವ ಅನ್ನತಕ್ಕಂಥದ್ದು ಮನಪೂರ್ವಕವಾಗಿ ಬರ್ಬೇಕೆ ಹೊರತು ಕೊಂಡ್ಕೊಂಬಂದು ಅಥವಾ ಯಾರೋ ಇನ್ನೊಂದ ತಂದು ಬಲವಂತವಾಗಿ ಕೊಡುವಂಥದ್ದಲ್ಲ. ಇದು ಪ್ರೀತಿ. ಪ್ರಪಂಚಕ್ಕೆ ಪ್ರೀತಿ ಬೇಕು, ಭಗವಂತನ ಸ್ಮರಣೆಗೆ ಭಕ್ತಿ, ಅದೇ ಪ್ರೀತಿನೇ. ಭಗವಂತನ ತಿಳಿಸಿದಾಗ ಭಕ್ತಿ ಅಂತ ಆಗುತ್ತೆ. ಆ ಭಕ್ತಿಯ ಬಗ್ಗೆ ಈ 6 ಶ್ಲೋಕಗಳಲ್ಲಿ ವಿವರಣೆ ಕೊಡ್ತಾರೆ. ಮುಂದಿನ 6 ಶ್ಲೋಕದಲ್ಲಿ ಕೊನೆ 18 ಅಧ್ಯಾಯಗಳಲ್ಲಿ ಇವೆಲ್ಲದರ ಸಾರಾಂಶ, ಕೊನೆಗೆ ಅದೆಲ್ಲ ನಾನೇ ಆಗಿದ್ದೀನಿ ಅನ್ನೋ ವಿವರಣೆಗಳನ್ನ ಕೊಡ್ತಾ ಮುಂದುವರಿಸ್ತಾರೆ. ಇಲ್ಲಿ ಭಗವಂತ ಹೇಳ್ತಾ, ನನ್ನಲ್ಲಿಯೇ ಆಸಕ್ತನಾದ ಮನಸ್ಸುಳ್ಳವನಾಗಿ ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿ ಹೇಗೆ ತಿಳಿದುಕೊಳ್ಳಬಲ್ಲೆಯೋ ಅದನ್ನು ಕೇಳು. ನನ್ನನ್ನ ಆಶ್ರಯಿಸಿ ಅಂದ್ರೆ, ನನ್ನ ಅಂತ ಅಂದ್ರೆ ಬೇರೆ ಕೃಷ್ಣ ಪರಮಾತ್ಮ ಒಬ್ಬನ ಮಾತ್ರ ಹೇಳ್ಕೊಂಡಿದ್ದಾನೆ, ಬೇರೆ ಎಲ್ಲಾರನ್ನ ಬಿಟ್ಬಿಟ್ನಲ್ಲ ಅನ್ನೋ ಭಾವನೆಯಲ್ಲಿ ನೋಡತಕ್ಕಂತಲ್ಲ. ನಾನು ಅಂದ್ರೆ ಇಲ್ಲಿ ಆ ಪರಬ್ರಹ್ಮ ಸ್ವರೂಪ, ಆ ತತ್ ಅಂದ ಪದನ ನಾವು ಏನಿಲ್ಲಿ ನೆನೆಸ್ಕೊಂತ ಇದ್ದೀವಿ, ಆ ಸ್ಥಿತಿನಲ್ಲಿ ನಾನಿದ್ದೀನಿ. ಅದನ್ನ ಆಶ್ರಯಿಸಿ ಯೋಗವನ್ನು ಮಾಡುತ್ತಾ, ಯೋಗ ಅಂತ ಅಂದ್ರೆ ಕರ್ಮ, ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಕರ್ಮಾಚರಣೆ ಮಾಡ್ತಾ ನನ್ನನ್ನು ಯಾವ ರೀತಿ ನೀನು ಪಡೆದುಕೊಳ್ಳಬಲ್ಲೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತೀನಿ. ಅಂದ್ರೆ ಭಗವಂತನ ಕಡೆ ಮನಸ್ಸನ್ನ ತಿರುಗಿಸ್ಕೊಳೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಅನ್ನೋದು ವಿಶೇಷ ಜ್ಞಾನ. ಇಷ್ಟೊತ್ತು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಭಗವಂತನ ಕಡೆ ಮನಸ್ಸು ತಿರುಗಿಸೋದು ಹೇಗೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ, ಕೇಳು ಅಂತಾನೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿದುಕೊಳ್ಳಬೇಕಾಗದು ಇನ್ಯಾವುದು ಇಲ್ಲವೋ ಅಂತ ವಿಜ್ಞಾನ ಸಹಿತವಾದ ಜ್ಞಾನವು ನಿನಗೆ ಹೇಳುತ್ತೇನೆ. ಯಾವುದು ತಿಳ್ಕೊಂಡ್ರೆ ಓದಕ್ಕೆ ಹೊರಟು SLC ಆದ್ರೆ ಸಾಕಾಗಿತ್ತಪ್ಪ ಅನ್ನೋದು ಆ ಕಾಲದಲ್ಲಿ ದೊಡ್ಡದು. ಯಾಕೆಂದ್ರೆ ನಮ್ ಕಡೆ ಯಾರು SLC ಆಗೇ ಇರಲಿಲ್ಲ. ಊರಲ್ಲಿ SSLC ಆಗೋದ್ರೆ ದೊಡ್ಡ ಸಾಧು. ಅಲ್ಲೂ ಫೇಲ್ ಆಗೋಯ್ತು. ಅಯ್ಯೋ ಇಲ್ಲೂ ಆಗ್ಲಿಲ್ಲಲ್ಲ, ನಾನು ಭಗವಂತ ನನ್ಗೂ SLC ಆಗೋಯ್ತು. SLC ಮಾಡ್ಬಿಡ್ನಂತೆ, ದೊಡ್ಡ ಸಾಹಸ. ಆಮೇಲೆ ಇಲ್ಲ ಯಾರೋ ಬಂದು ಕರೆದಿ ಕಾಲೇಜ್ಗೆ ಹೋದ, ಕಾಲೇಜು ಡಿಗ್ರಿ ಆಯ್ತು. ಅದೇ ಬರೀ ಡಿಗ್ರಿ. ಆಮೇಲೆ ಅಲ್ಲೋ ನೋಡಿದ್ರೆ ಇಲ್ಲ, ದೊಡ್ಡ ಪೋಸ್ಟ್ ಗ್ರಾಜುಯೇಷನ್ ಅಂತ ಇದೆಯಂತೆ, ಅದನ್ನು ಮಾಡಿದ್ರು. MBA ಫಸ್ಟ್ ಬ್ಯಾಚ್ ಅಂತ MBA ಮಾಡ್ಬಿಟ್ರೆ ಬಹಳ ಅನುಕೂಲ ಅಂತ ಅದು ಆಗೋಯ್ತು. ಅದಾದ್ಮೇಲೆ
PhD ಅಂತೆ, MBA ಆಗೋಷ್ಟೊತ್ತಿಗೆ 32 ಆಗೋಯ್ತು. ಇನ್ನು PhD ಅಂತ ಜೀವನ ಯಾವಾಗರ ಅಷ್ಟೊತ್ತಿಗೆ ಏನೋ ಉದ್ಯೋಗ ಕೊಟ್ಟ ಅದ್ ಕಡೆ ಪ್ರಪಂಚದ ಕಡೆ ಏನು ಮಾಡ್ಬೇಕು ಅನ್ನೋ ಕಾರ್ಯಗಳು ಮುಗಿಸ್ಕೊಂಡು ಹೋದಾರೆ. ಆದ್ರೆ ವಿದ್ಯೆ ಅನ್ನೋದು ನೋಡ್ತಾ ಹೋದ್ರೆ ಅದು ಮುಗಿಯದ ಕತೆ. ಸಾಗರ ಇದ್ದಂಗೆ ಅಂತ ಯಾವ್ದೋ ಒಂದು ಸಿನಿಮಾ ಡೈಲಾಗ್ ಅಲ್ಲಿ ದೊಡ್ಡವ್ರು ಹೇಳೋದನ್ನ ಕೇಳಿದ್ವಿ. ಸಾಗರ ಇದ್ದಂಗೆ ಅಲ್ಲಿ ಅವರು ದೊಡ್ಡವ್ರು ಮಾಡಿರೋ ತೃಪ್ತಿ ಆಗಿದಾರ ಅಂತ ಹೋಗಿ ಕೇಳಿದ್ರೆ, ನಾನು 4 PhD 4 ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ ಸಾರ್ ಅಂತ ಸೀನಿಯರ್ಸ್ ಇರ್ತಾರಲ್ಲ, 4 PG ಮಾಡಿದ್ದೀನಿ, ಈಗ PhD ಜಾಯ್ನ್ ಆಗ್ತಾ ಇದ್ದೀನಿ. ಅದು ಇದೆಲ್ಲ ಮಾಡ್ಕೊಂಡು ಇನ್ನು ನಾವು ಸಂಪಾದನೆ ಮನೇಲಿ ದೊಡ್ಡ ಮನಾಗಿ ಸಂಪಾದನೆ ಮಾಡ್ತಾರಲ್ಲ ಅಂತ ಯಜಮಾನರು ಗಲಾಟೆ ಮಾಡ್ತಾವ್ರೆ. ಇನ್ನು ಮುಗಿಯದ ಕಥೆ ಆಗ್ತದೆ. ಹಾಗಾಗಿ ವ್ಯವಹಾರನ ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಬುದ್ಧಿವಂತನ ಅನ್ನೋದು ಸಣ್ಣ ಉದಾಹರಣೆ ಮೂಲಕ ಅದನ್ನ ನಾ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಇಲ್ಲಿ ಭಗವಂತ ಹೇಳ್ತಾನೆ, ಯಾವುದನ್ನು ತಿಳ್ಕೊಂಡ್ಮೇಲೆ ಮಿಕ್ಕಿದ್ದು ಇನ್ನೂ ಒಂದಷ್ಟಿದೆ ತಿಳ್ಕೊಬೇಕು ಅನ್ನೋ ಒಂದು ಬ್ಯಾಲೆನ್ಸ್ ಇಲ್ಲದೆ ಇರತಕ್ಕಂಥ ವಿದ್ಯೆ ನಿನಗೆ ಹೇಳ್ತಾ ಇದ್ದೀನಿ. ಅದನ್ನ ಏನಂತಾರೆ ವಿಜ್ಞಾನ, ವಿಶೇಷವಾದಂತ ಜ್ಞಾನ ನಿನಗೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಹೇಳ್ತಾನೆ ಕೇಳು. ಯಾವುದು ಅದರಲ್ಲಿ ಬಾಕಿ ಉಳಿಸ್ಕೊಂಡಿದ್ರೆ ಪೂರ್ಣವಾಗಿ ನಿನ್ಗೆ ಹೇಳ್ತೀನಿ ಕೇಳು ಅಂತ ನಾಗುವಂತಾರೆ. ಸಹಸ್ರಾರು ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹೀಗೆ ಪ್ರಯತ್ನಿಸುವ ಸಿದ್ಧರಲ್ಲಿ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ. ಎಷ್ಟು ಜನ ಗೀತೆ ಕೇಳಲಿಕ್ಕೆ ಸೇರಿದ್ದೀವಿ, ಅದು ಯಾವ್ದಾದ್ರು ಸತ್ಸಂಗ ಆದಾಗ ಎಷ್ಟು ಜನ ಸೇರ್ತಾರೆ, ಒಳ್ಳೆ ಕಾರ್ಯಕ್ರಮಗಳು ಎಷ್ಟು ಜನ ಸೇರ್ತಾರೆ ಅನ್ನೋದು ಲೆಕ್ಕ ಹಾಕಿದಾಗ ಕೆಲವೇ ಜನ ಅದ್ ಕಡೆಗೆ ಮಖ ತಿರುಗಿಸೋರು. ಅದರಲ್ಲಿ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ. ವಾಸ್ತವವಾಗಿ ಅವನ್ನ ಅರ್ಥ ಮಾಡ್ಕೋಬೇಕಾದ್ರೂ ಇದು ಸ್ವಲ್ಪ ಅಪರೂಪ ಅನ್ನೋ ವಿಷಯನ ಹೇಳ್ತಾ ಇದ್ದಾರೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರವೆಂದು ನನ್ನ ಪ್ರಕೃತಿಯು 8 ವಿಧವಾಗಿದ್ದಾವೆ. 8 ವಿಧವಾಗಿದ್ದಾವೆ. ಪಂಚ ಭೂತಗಳು ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ. ಪಂಚಭೂತಗಳು ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಈ 3 ಸೇರಿದಾಗ ಮುಖ್ಯವಾದಂತ ಪ್ರಕೃತಿಗಾಗಿ ಈ ದೇಹ ಉತ್ಪತ್ತಿ ಆಗುತ್ತೆ. ಇದು ಅಪರ ಪ್ರಕೃತಿ. ಪರ ಮತ್ತೆ ಅಪರಾನ 2 ಪದನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅಪರ ಅಂತ ಅಂದ್ರೆ ನಾಶ ಆಗ್ತಕ್ಕಂಥದ್ದು, ಪರ ಅಂತ ಅಂದ್ರೆ ನಾಶ ಆಗದೆ ಇರತಕ್ಕಂಥದ್ದು. ಇದಕ್ಕಿಂತಲೂ ಭಿನ್ನವು ಜೀವರೂಪವಾದ ನನ್ನ ಪರಾ ಪ್ರಕೃತಿಯನ್ನು ತಿಳಿದುಕೋ, ಅದು ಜೀವರೂಪವಾದದ್ದು, ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆ. ಜೀವ ಸ್ವರೂಪ ಅನ್ನೋದೊಂದಿದೆ, ಅದು ವಿವರಣೆ ಹೇಳ್ತೀನಿ ಕೇಳು. ಜಡ ಚೇತನಗಳಾದ ಸರ್ವಭೂತಗಳು ಈ ನನ್ನ 2 ಪ್ರಕೃತಿಗಳಿಂದಲೇ ಉತ್ಪನ್ನವಾಗಿವೆ. ಪರ ಮತ್ತೆ ಅಪರ ಅಂದ್ರೆ ಬಾಹ್ಯ ದೇಹ, ಮುಟ್ಟಿದ್ರೆ ಸಿಗುವಂತ ದೇಹ, ಅದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಆತ್ಮ. ಇವೆರಡು ಸೇರಿ ಈ ಜಗತ್ತು ಉತ್ಪತ್ತಿಯಾಗಿ, ಜಗತ್ತು ಅಂತ ನಾನು ಮಾತ್ರ ಅಲ್ಲ, ಯಾವುದೇ ಗಿಡ ತಗೊಳ್ಳಿ, ಯಾವುದೇ ಹೂ ತಗೊಳ್ಳಿ, ಅದೆಲ್ಲ ಚೇತನ ಶಕ್ತಿ ಇರೋಷ್ಟು ಹೊತ್ತು ಹೊಡಿತಾ ಇರ್ತದೆ. ನಾಳೆ ತೆಗೆಯುವಷ್ಟೊತ್ತಿಗೆ ಬಾಡೋಗಿರ್ತದೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಸತ್ ಹೊರಟೋಯ್ತು. ಸತ್ ಇದ್ರೆ ಶಿವ, ಇಲ್ಲ ಅಂದ್ರೆ ಶವ ಅನ್ನೋದನ್ನ ಹೇಳ್ತಾ, ಜಡ ಚೇತನಗಳಾದ ಸರ್ವಭೂತಗಳು ಈ ನನ್ನ ಈ ಎಲ್ಲಾ ಚೇತನಗಳಲ್ಲಿ ಇವೆರಡಿದಾವೆ. ಒಂದು ಪರ, ಇನ್ನೊಂದು ಅಪರ ಅನ್ನೋ ಶಕ್ತಿ. ಒಂದು ಜೀವಾತ್ಮ, ಇನ್ನೊಂದು ಈ ಜಡ ದೇಹ. ಜಗತ್ತಿನ ಸೃಷ್ಟಿಗಳಿಗೆ ಕಾರಣನಾಗಿದ್ದೇನೆ ಧನಂಜಯ. ನನಗಿಂತ ಶ್ರೇಷ್ಠತರವಾದುದು ಯಾವುದೂ ಇಲ್ಲ. ದಾರದಲ್ಲಿರುವ ಮಣಿಗಳಂತೆ ಇವುಗಳೆಲ್ಲ ನನ್ನಲ್ಲಿ ಪೂರ್ಣಿಸಲ್ಪಟ್ಟಿವೆ. ಪ್ರಪಂಚಕ್ಕೆ ಯಾವ ತರ ಇದೆ ಅಂತ ಅಂದ್ರೆ, ಒಂದು ದಾರಗಳಲ್ಲಿರುವ ಮಣಿ ಉದಾಹರಣೆಗಳು ಸಾಕಷ್ಟು ಕಾಣ್ತಾ ಇದ್ದಾವೆ. ಅದರೊಳಗಡೆ ಅದೆಲ್ಲ ಹೆಂಗ್ ನಿಂತಿದೆ, ಎಲ್ಲ ನೀಟಾಗಿ ಪೋಣಿಸ್ಕೊಂಡು ಆರಾಮಾಗಿ 4 ಕ್ಲಾಸ್ ಜೊತೆಯಾಗಿ ನಿಂತಿದ್ದಾವೆ. ಎಷ್ಟು ಚೆನ್ನಾಗಿದೆ ಅಂತ ನಾವು ಮೇಲ್ ನೋಡ್ತಾ ಇದ್ದೀವಿ ಅಷ್ಟೇ. ಅದ್ರ ಹಿಂದೆ ಆಧಾರವಾಗಿ ದಾರ ಅನ್ನೋದಿದೆ. ಅದು ಪರಮಾತ್ಮ ಸ್ವರೂಪ. ಇದು ಭೌತಿಕವಾದಂತ ವಸ್ತು. ಇದನ್ನು ನೋಡಿದ್ರೆ ಅದು ಕಾಣಲ್ಲ. ಅದನ್ನ ನೋಡಕ್ ಹೋದಾಗ ಇದು ಅಯ್ಯೋ ಇಷ್ಟೇನಾ, ಇವತ್ತಿದ್ದು ನಾಳೆ ಮುಚ್ಚಿ ಹೋಗಿರ್ತಕ್ಕಂಥದ್ದು, ಸುಟ್ಟು ಹೋಗತಕ್ಕಂಥ ದೇಹ, ಇದಕ್ಕೆ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಶೃಂಗಾರ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಇದ್ ಕಡೆ ನೋಡೋದು ಅದ್ ಕಡೆ ಇಲ್ಲ, ಅದ್ ಕಡೆ ನೋಡೋದು ಇದ್ ಕಡೆ ಇದ್ದಲ್ಲ. ಇವೆರಡನ್ನು ತಿಳಿದು ಮಾಡ್ತಕ್ಕಂಥ ಅವನು ಯೋಗಿ. ನನಗಿಂತ ಶ್ರೇಷ್ಠತರವಾದ ಯಾವುದು ಇಲ್ಲ. ದಾರದಲ್ಲಿರುವ ಮಣಿಗಳಂತೆ ಇವುಗಳೆಲ್ಲ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ. ನಾನು ಜಲದಲ್ಲಿ ರಸ ಸ್ವರೂಪನು, ಚಂದ್ರ ಸೂರ್ಯರಲ್ಲಿ ಪ್ರಕಾಶ ಸ್ವರೂಪನು, ಸರ್ವ ವೇದಗಳಲ್ಲಿ ಓಂಕಾರವು, ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ವಿಭೂತಿ ಯೋಗ ಅನ್ನೋದು ಮುಂದೆ ಬರ್ತದಲ್ಲ,
ಅದಕ್ಕೆ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಜಲ ಸ್ವರೂಪದಲ್ಲಿ ರಸ, ನೀರಿನ ರುಚಿ ನೋಡ್ಬೇಕಾದಾಗ ಬಹಳ ಬಾಯಾರಿಕೆ ಆಗಿದ್ದಾಗ ನೀರು ಸಿಕ್ಕಿದಾಗ ಕುಡಿದಾಗ ಆ ನೀರಿನ ರುಚಿ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಇದು ಸ್ವಲ್ಪ ಅಲ್ಲ ಬಿಸಿಲೀರಿ ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ. ಸಿಕ್ಕಾಪಟ್ಟೆ ಭಯ ಆಗಿರ್ಬೇಕು, ದಣವಾಗಿರ್ಬೇಕು, ಬೇಕು ಬೇಕು ಅನ್ನೋ ಸಮಯದಲ್ಲಿ ನೀರು ಕುಡಿದಾಗ ಆ ನೀರು ಕುಡಿದಾಗ ಆಗೋ ನೀವು ಊಟ ಮಾಡಿದ್ರು ಆ ತೃಪ್ತಿ ಬರೋದಿಲ್ಲ. ಆ ತೃಪ್ತಿ ಅನ್ನೋದು ಬರ್ತದೆ, ಅದು ರಸ ಸ್ವರೂಪ ಅಂತಾರೆ. ಅದು ನಾನಾಗಿದ್ದೀನಿ. ಸೂರ್ಯ ಚಂದ್ರನಲ್ಲಿ ಪ್ರಕಾಶ ಸ್ವರೂಪ, ಸೂರ್ಯನಲ್ಲಿರ್ತಕ್ಕಂಥ ಬೆಳಕು, ಚಂದ್ರನಿರ್ತಕ್ಕಂಥ ಬೆಳಕು ನಾನಾಗಿದ್ದೀನಿ. ಸರ್ವ ವೇದಗಳಲ್ಲಿ ಓಂಕಾರವು, ಓಂಕಾರ ಎಲ್ಲ ಶಾಸ್ತ್ರಗಳಿಗೆ ಮೂಲವಾದಂತ ಆಧಾರ ವಸ್ತು, 101 ಅರ್ಥಗಳು ಅದರಲ್ಲಿ ಇದೆ ಅನ್ನೋದನ್ನ ಹಿರಿಯರು ಹೇಳ್ತಾರೆ. ಆ ಓಂಕಾರ ಸ್ವರೂಪನಾಗಿದ್ದಲ್ಲಿ ಆಕಾಶದಲ್ಲಿ ಶಬ್ದವು, ಆಕಾಶದಲ್ಲಿ ಏನು ಇಲ್ಲ ಅಂತ ಶಬ್ದಗಳು ಕೇಳ್ತಾ ಇರೋಂಥ ಶಬ್ದ ನಾನಾಗಿದ್ದೀನಿ. ಪುರುಷರಲ್ಲಿ ಪೌರುಷವು, ಪುರುಷರು ಅಂತ ಅಂದ್ರೆ ಬರೀ ಗಂಡಸನ್ ಮಾತ್ರ ಹೇಳ್ಬಿಟ್ಟಿದಾರಲ್ಲ ಅಂತ ಅಂದ್ರಲ್ಲ. ಯಾವುದೇ ವ್ಯಕ್ತಿ ಆಗಿರ್ಲಿ, ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾದಾಗ ಒಂದು ಉತ್ಸಾಹ ಅನ್ನೋದು ಬೇಕು, ಪೌರುಷ ಅನ್ನೋದು ಬೇಕು. ಪೌರುಷ ಅಂತಂದ್ರೆ ಉತ್ಸಾಹ. ಉತ್ಸಾಹ ಸೋಮಾರಿಯಾಗಿ ಕೂತ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾರೆ, ಏನೋ ಹೇಳ್ಕೊಂಡು ಹೋಗ್ತಾರೆ ಬಿಡು ಅಂತ ಕೂತ್ಕೊಂಡ್ರೆ ಇಲ್ಲ. ಏನ್ ಹೇಳ್ತಾರೆ, ಏನಾದ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತಾ, ಒಂದು ಚೂರು ಮನಸ್ಸಿನಲ್ಲಿ ಇಟ್ಕೊಳಕ್ ಸಾಧ್ಯ ಆಗುತ್ತಾ, ಅದನ್ನ ನೆನಪು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ಳೋದು ಪುರುಷತ್ವ. ಬರೇ ಕಾಟಾಚಾರ ಕೇಳ್ಕೊಂಬಂದು ಕೂತ್ಕೊಂಡು ಗಾಡಿನ ಹೇಳ್ಕೊಂಡು ಹೋಗೋದು ಅದು ಬರೇ ಆರ್ಡಿನರಿ ಕೆಲಸ ಆಗುತ್ತೆ. ವಿಶೇಷತ್ವ ಅಂತ ಪುರುಷತ್ವದಿಂದ ಮಾಡ್ತಕ್ಕಂಥ ಇವೆಲ್ಲ ಪುರುಷವೆಲ್ಲ ನಾನಾಗಿದ್ದೀನಿ. ನಾನು ಪೃಥ್ವಿಯಲ್ಲಿ ಪರಿಮಳವಾದ ಗಂಧವು, ಅಗ್ನಿಯಲ್ಲಿ ತೇಜಸ್ಸು, ಸರ್ವ ಪ್ರಾಣಿಗಳಲ್ಲಿ ಜೀವಶಕ್ತಿಯು, ತಪಸ್ಸುಗಳಲ್ಲಿ ತಪಸ್ಸು ಆಗಿರುವನು. ಪೃಥ್ವಿಯಲ್ಲಿ ಪರಿಮಳ, ಪೃಥ್ವಿ ಅಂತಂದ್ರೆ ಭೂಮಿ, ಭೂಮಿನಲ್ಲಿ ಎಲ್ಲಿದೆ ವಾಸನೆ ಅಂತ ಮೂಸ್ ನೋಡಿದ್ರೆ ವಾಸನೆ ಗೊತ್ತಾಗೋದಿಲ್ಲ. ಮಳೆ ಬಿದ್ದಾಗ ಅದ್ರ ದತ್ತವ ಅಂಶ ಆಗುತ್ತೆ. ಇದ್ ಕಡೆ ಈಗೆಲ್ಲ ಬರೀ ಸಿಮೆಂಟ್ ಕಾಡಾಗಿ ಹೋಗಿದೆ ಬೆಂಗಳೂರು. ಹಳ್ಳಿ ಕಡೆ ಹೋದಾಗ ಆ ರೈತರು ಇದಕ್ಕಿದ್ದಂಗೆ ಎಲ್ಲ ಹಸು ಮೇಯಿಸ್ಲಿಕ್ಕೆ ಅಥವಾ ಹೊಲದ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಸಡನ್ ಅಂತ ಪ್ಯಾಕಪ್ ಮಾಡ್ಕೊಂತಾರೆ. ನೋಡ್ರಿ ಮಳೆ ಬರ್ತದೆ ಗೊತ್ತಾಯ್ತು ಅಂತ. ಹೆಂಗೆ ಅಂದ್ರೆ ಆ ವಾಸನೆಯಲ್ಲಿ ಗೊತ್ತಾಗುತ್ತೆ, ಎಲ್ಲೋ ಹತ್ರದಲ್ಲಿ ಮಳೆ ಬರ್ತಾ ಇದೆ, ನಾವು ಊರು ಸೇರ್ಕೊಬೇಕು ಅನ್ನೋ ದೃಷ್ಟಿಯಿಂದ ಹೊರಡೋರು. ಆ ರೀತಿ ಪೃಥ್ವಿಯಲ್ಲಿ ಗಂಧ ಇದೆ, ಅಗ್ನಿಯಲ್ಲಿ ತೇಜಸ್ಸು, ಬೆಂಕಿನಲ್ಲಿ ತೇಜಸ್ಸು. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಮುಟ್ ನೋಡಿದ್ರೆ ಇವನು ಅದು ಗೊತ್ತು ಮಾಡ್ತಕ್ಕಂಥ ಅಗ್ನಿಯ ತೇಜಸ್ ಇದೆ. ಸರ್ವ ಪ್ರಾಣಿಗಳಲ್ಲಿ ಜೀವಶಕ್ತಿಯು ನಾನು. ಎಲ್ಲ ಅದರಲ್ಲಿರ್ತಕ್ಕಂಥ ಜೀವಶಕ್ತಿ, ಚೇತನ ಸ್ವರೂಪ, ಪರಮಾತ್ಮ, ಜೀವ, ಸತ್, ಅದು ನಾನಾಗಿದ್ದೀನಿ. ತಪಸ್ಸುಗಳಲ್ಲಿ ತಪಸ್ಸು, ತಪಸ್ಸು ಮಾಡಿರ್ತಕ್ಕಂಥವರಲ್ಲಿ ಆ ತಪಸ್ಸಿನ ಶಕ್ತಿ ಏನಿದೆ ನಾನಾಗಿದ್ದೀನಿ. ಸರ್ವಭೂತಗಳ ಉತ್ಪತ್ತಿಗೆ ಸಮಾನಾಂತರವಾದ ಕಾರಣವೂ ನಾನೇ. ನಾನು ಎಲ್ಲಿದ್ದೀನಿ ಅನ್ನೋದನ್ನ ವಿವರಣೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ನಾನೇ ಇದ್ದೀನಿ. ಬುದ್ಧಿವಂತರ ಬುದ್ಧಿಯು ತೇಜಸ್ಸುಗಳ ತೇಜಸ್ಸು ಆಗಿರುವೆನು. ಆ ವಿಭೂತಿ ಯೋಗದ ಕೆಲವು ಅಂಶಗಳನ್ನ 3-4 ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಮುಂದೆ ಅದನ್ನ ಒಂದು ಅಧ್ಯಾಯದಲ್ಲಿ ಮುಂದುವರಿಸ್ತಾರೆ. ಬಲವಂತರಲ್ಲಿರುವ ಕಾಮರಹಿತವಾದ ಬಲವು, ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವು ನಾನಾಗಿದ್ದೇನೆ. ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಹಾರಗಳೇನಿದ್ದಾವೆ ಅದೆಲ್ಲ ನಾನಾಗಿದ್ದೇನೆ. ಸಾತ್ವಿಕವೂ ರಾಜಸಿಕವೂ ತಾಮಸಿಕವಾದ ಯಾವ ಯಾವ ಪದಾರ್ಥಗಳಿರುವವೋ ಅವು ನನ್ನಿಂದಲೇ